ವಾಟ್ಸಪ್ಗೂ ನಮಸ್ಕಾರ. ಮತ್ತೊಂದು ಬ್ಯಾಂಕಿ ಟೆಕ್ನಿಸ್ ಎಪಿಸೋಡ್ 152ರಲ್ಲಿ ಸುಸ್ವಾಗತ. ಇವತ್ತು ಫುಲ್ ಮತ್ತೆ ಹಾಟ್ ಸುದ್ದಿಗಳೊಂದಿಗೆ ಹೊಸ ಸೆಟಪ್ ಅಲ್ಲ, ಇದೇ ಹಳೆ ಸೆಟಪ್ ಫಿಕ್ಸ್ ಮಾಡ್ತಾ ನಿಮ್ಮದು ಹಾಜರಾಗಿದ್ವಿ. ಎನಿವೇ 2,000 ಲೈಕ್ಸ್ ನ ಟಾರ್ಗೆಟ್ ಆಗ್ತಿದ್ವಿ. ಸೊ ಇದನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಖುಷಿಯಿಂದ ನಾವು ಟೆಕ್ ನ್ಯೂಸ್ ನ ಶುರು ಮಾಡ್ತೀವಿ. ಸೊ ಈ ಸಲ ಮೊದಲನೇ ನ್ಯೂಸ್ ಬರ್ತಾ ಇದೆ, ಅದು ಐಟೆಲ್ ಕಡೆಯಿಂದ ಎರಡೆರಡು ಹಾಟ್ ಸುದ್ದಿಗಳಿದೆ. ಮೊದಲನೇದಾಗಿ ಇವರು 6,500 ರೂಪಾಯಿಗೆ ಐಟೆಲ್ A05s ಅಂತ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ದಾರೆ. ಸೊ ಇದಕ್ಕೂ ಮುಂಚೆ S23 ಅಂತ ಲಾಂಚ್ ಮಾಡಿದ್ರು. ಕರ್ವ್ಡ್ ಆಂಬ್ಲೆಡ್ ಡಿಸ್ಪ್ಲೇ ಹೋಗ್ಬಂದಿತ್ತು. ಸದ್ಯದಲ್ಲಿ ಅದನ್ನ ಅನ್ಬಾಕ್ಸ್ ಮಾಡಿದೀನಿ, ತುಂಬಾ ಜನ ಕೇಳ್ತಾ ಇದ್ರಿ. ಈ ಫೋನ್ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ 4,500 mAh ಬ್ಯಾಟ್ರಿ, 5 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಮತ್ತು ಬೇರೆ ಬೇರೆ ಏನೋ ವಿಶೇಷ ಫೀಚರ್ಸ್ ಇದರಲ್ಲಿ ಆಡ್ ಮಾಡಿದ್ರಂತೆ. ಇದ್ರ ಜೊತೆಗೇನೆ T1 Pro ಅಂತ ಒಂದು ಏರ್ಬಡ್ಸ್ ನ ಕೂಡ ಲಾಂಚ್ ಮಾಡಿದ್ದಾರೆ. ಇದು 849 ರೂಪಾಯಿ ಲಾಂಚ್ ಆಗಿದೆ. ಸೊ ಒಟ್ಟಾರೆ ಐಟೆಲ್ ಕೂಡ ಮಾರ್ಕೆಟ್ ಅಲ್ಲಿ ಎಂಟ್ರಿ ಹೊಡಿತಾ ಇದ್ರೆ ಬಜೆಟ್ ಕ್ಯಾಟಗರಿಯಲ್ಲಿ 4,500 ರೂಪಾಯಿ ಆದ್ರೂ ಫೋನ್ಸ್ ಬರ್ತಾ ಇದೆ. ಕರ್ವ್ಡ್ ಡಿಸ್ಪ್ಲೇ ಫೋನ್ಸ್ ತಗೊಂಡ್ ಬರ್ತಿದ್ದಾರೆ, ಬಜೆಟ್ ಅಲ್ಲಿ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ನಾನು ಮುಂದಿನಲ್ಲಿ ಐಟೆಲ್ ಇನ್ನು ಒಳ್ಳೆ ಫೋನ್ಸ್ ಗಳನ್ನ ತಗೊಂಡು ಬರಲಿ. ಇಡಿಸಲಿ ನೆಕ್ಸ್ಟ್ ಹಾಟ್ ಸುದ್ದಿ. ಎಸ್, ಇವತ್ತಿನ ಬ್ಯಾಂಕಿ ಟೆಕ್ ನ್ಯೂಸ್ ನ ಬೆಂಕಿ ಸುದ್ದಿ. ಎಸ್, ಅದು ನಥಿಂಗ್ ಕಡೆಯಿಂದಾನೆ. ಆಫೀಸಿಯಲ್ ಆಗಿ ನಥಿಂಗ್ ಅವ್ರು ಹೇಳಿದಾಗೆ ಎಕ್ಸ್ಕ್ಲೂಸಿವ್ ಸ್ಟೋರ್ ನ ತಗೊಂಡ್ ಬರ್ತೀವಿ ಅಂತ ಇದ್ರು. ಸೊ ಫೈನಲಿ ಅದು ನಮ್ಮ ಭಾರತದಲ್ಲಿ ಬೆಂಗಳೂರಲ್ಲೇ ಮೊದಲು ಲಾಂಚ್ ಮಾಡಿದ್ರೆ. ಇದು ನಮ್ಮ ಇಂದಿರಾನಗರದಲ್ಲಿ ನೋಡಕ್ ಸಿಗತ್ತೆ. ಸೊ ಇದ್ರಲ್ಲಿ ಸ್ಟೋರ್ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಬೇಕಾದ್ರೆ. ಸೊ ಈ ರೀತಿ ಇರುವಂತಹ ದೊಡ್ಡದಾಗಿರುವಂತಹ ಎಕ್ಸ್ಕ್ಲೂಸಿವ್ ಸ್ಟೋರ್ ನ ತಗೊಂಡ್ ಬಂದಿದ್ದಾರೆ. ಇಷ್ಟೇ ಇವರು ಪ್ರಾಮಿಸ್ ಮಾಡಿದಾಗೆ ನಾವು ಭಾರತದಲ್ಲಿ ತುಂಬಾ ಬೇಗ ತಗೊಂಡ್ ಬರ್ಲಿದೆ ಅಂತ ಹೇಳಿದ್ರು. ಮೊದಲು ಬೆಂಗಳೂರಲ್ಲಿ ಬಂತು, ಆಮೇಲೆ ಕೋಲ್ಕತ್ತಾ, ಹೈದರಾಬಾದ್, ಇನ್ನಿತರ ಒಂದು ಮೇಜರ್ 4-5 ದೊಡ್ಡ ಸಿಟಿಗಳಲ್ಲಿ ನಥಿಂಗ್ ಸರ್ವಿಸ್ ಅನ್ನ ತಗೊಂಡ್ ಬರ್ತಾ ಇದ್ರೆ. ಇಲ್ಲಿ ವಿಶೇಷ ಅಂತಂದ್ರೆ ಪ್ರತಿ ಸೆಕೆಂಡ್ ಮತ್ತು 4th ಸ್ಯಾಟರ್ಡೆಗೆ ಸ್ಪೆಷಲ್ ಪಾರ್ಟ್ಸ್ ಮೇಲೆ ಆಫರ್ಸ್ ಕೊಡ್ತಾ ಇದ್ದಾರೆ. ನೀವೇನಾದ್ರು ಸರ್ವಿಸ್ ಹೋದ್ರಿ ಅಂತಂದ್ರೆ ನಿಮ್ಗೆ ಏನಾದ್ರು ಡಿಸ್ಪ್ಲೇ ಇಶ್ಯೂ ಆಗಿತ್ತು ನಿಮ್ಮ ಫೋನ್ ಅಂತಂದ್ರೆ ಅಲ್ಲಿ ಅದ್ರ ಮೇಲೆ ಆಫರ್ ಸಿಗತ್ತಂತೆ. ಸೊ ಇದು ಒಂಥರ ಯುನೀಕ್ ಮತ್ತು ಇಂಟ್ರೆಸ್ಟಿಂಗ್ ಅನಿಸ್ತು. ಇಷ್ಟೇ ಅಲ್ಲದೆ 2024 ಅಥವಾ 25 ಒಳಗಡೆ ಒಟ್ಟಾರೆ 35ಕ್ಕಿಂತ ಜಾಸ್ತಿ ಎಕ್ಸ್ಕ್ಲೂಸಿವ್ ಸ್ಟೋರ್ಸ್ಗಳು ಭಾರತದಲ್ಲಿ ಬರಲಿದೆ ಅಂತ ಈ ನಥಿಂಗ್ ಅವ್ರು ಕೂಡ ಪ್ರಾಮಿಸ್ ಮಾಡಿದ್ದಾರೆ. ಸೊ ಎಸ್, ಇದೇ ರೀತಿಯಾಗಿ ಹೋಪ್ಫುಲಿ ಜನರಿಗೆ ಒಂದು ಒಳ್ಳೆ ಸರ್ವಿಸ್ ಸಿಕ್ತಪ್ಪ ಅಂತಂದ್ರೆ ದುಡ್ಡು ಜಾಸ್ತಿ ಏನೋ ಕೊಡ್ತಾ ಇದ್ದಾರೆ. ಕಾಸ್ಟ್ಲಿ ಫೋನ್ಸ್ಗಳು, ವಾಚಸ್ ಎಲ್ಲ ಲಾಂಚ್ ಮಾಡ್ತಾ ಇದ್ದಾರೆ. ಆ ತರ ಸರ್ವಿಸ್ ಸಿಗೋದು ಕೂಡ ತುಂಬಾ ಇಂಪಾರ್ಟೆಂಟ್. ನಥಿಂಗ್ ಇನ್ನು ಸ್ವಲ್ಪ ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಸರ್ವಿಸ್ ಕೊಟ್ರೆ ಎಸ್ ಜನ ತಾನು ಭರವಸೆನ ಜಾಸ್ತಿ ಕೊಡ್ತಾರೆ. ನಿಮ್ಮ ಒಪಿನಿಯನ್ ಅನ್ಸತ್ತೆ ಕೆಳಗಡೆ ಕಮೆಂಟ್ ಮಾಡಿ. ಇಡಿಸಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಅದು ಯಮಹಾ ಪ್ರಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. 90s ಅಲ್ಲಿ Rx100 ಅಂತಂದ್ರೆ ಸ್ಟಿಲ್ ಇನ್ನೂ ಎಷ್ಟೊಂದು ಕ್ರೇಜ್ ಇದೆ ಗುರು. ಇದಾಗ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ Rx100 ನ ಮತ್ತೊಂದು ಬೈಕ್ ಸದ್ಯದಲ್ಲೇ ಬರಲಿದೆ ಅಂತ. ಸೊ ಇದ್ರ ಬಗ್ಗೆ ಪೇಟೆಂಟ್ ಎಲ್ಲ ಇವಾಗ ಆಲ್ರೆಡಿ ಹೊರಗೆ ಬಿಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಲೀಕ್ಸ್ ಗಳ ಪ್ರಕಾರ ಯಮಹಾದವರು ಈ Rx200 ಒಂದಿಗೆ ಯಾರನ್ನ ಕಾಂಪಿಟೇಟ್ ಮಾಡ್ತಿರಪ್ಪ ಅಂತಂದ್ರೆ ಒಂದು ರಾಯಲ್ ಎನ್ಫೀಲ್ಡ್ ಅವರ ಹಂಟರ್ ಮತ್ತು ಜಾವಾ ಮತ್ತು ಹೋಂಡಾನವರ CB350 ಒಂದಿಗೆ ಡೈರೆಕ್ಟ್ಲಿ ಇದು ಕಾಂಪಿಟೇಟ್ ಆಗಲಿದೆ ಅಂತೆ. ಬಟ್ ಇದು ಸದ್ಯದಲ್ಲಿ ಅಂತಂದ್ರೆ ಇನ್ನು 2024 ಬರ್ಬೋದು, 25 ಕೂಡ ಬರ್ಬೋದು. ಬಟ್ ಸದ್ಯಕ್ಕೆ ಇದ್ರ ಬಗ್ಗೆ ಆಫೀಸಿಯಲ್ ಆಗಿ ಡೇಟ್ ಕನ್ಫರ್ಮೇಶನ್ಸ್ ಕೂಡ ಇವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಬರುತ್ತೆ. ಇಡಿಸಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಅದು ರೆಡ್ಮಿ ಪ್ರಿಯರಿಗೆ ಮತ್ತೊಂದು ಗುಡ್ ನ್ಯೂಸ್. ಎಸ್, ನೀವು ಸದ್ಯಕ್ಕೆ ಏನಾದ್ರು ರೆಡ್ಮಿ ಫೋನ್ ಹುಡುಕ್ತಿದ್ದೀರಾ ಅಂತಂದ್ರೆ ಸ್ವಲ್ಪ ವೇಟ್ ಮಾಡಿ ಅಷ್ಟೇ. ಆಫೀಸಿಯಲ್ ಆಗಿ ರೆಡ್ಮಿ ನೋಟ್ 13 ಸೀರೀಸ್ ಏನಿದೆ ಇದು BI ಸರ್ಟಿಫಿಕೇಶನ್ ಆಗಿದೆ. ಅದರ ಅರ್ಥ ಸದ್ಯದಲ್ಲೇ 15-20 ದಿವಸ ಒಳಗಡೆ ಇದು ಭಾರತದಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ಒಟ್ಟಾರೆ ಪ್ರತಿ ವರ್ಷದಾಗೆ 3 ಫೋನ್ಸ್ ತಗೊಂಡ್ ಬರ್ತಾರೆ. ಒಂದು ರೆಡ್ಮಿ ನೋಟ್ 13, ರೆಡ್ಮಿ ನೋಟ್ 13 Pro, ಮತ್ತೊಂದು Pro Plus ಎನ್ನುವಂತ 3 ವೇರಿಯಂಟ್ಸ್ ಗಳು ಬರ್ತಾ ಇದೆ. ಲೀಕ್ಸ್ ಗಳ ಪ್ರಕಾರ ಈ ರೆಡ್ಮಿ ನೋಟ್ 13 Pro Plus ಏನಿದೆ ಇದರಲ್ಲಿ 200 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಒಳಗೊಂಡು ಬರ್ತಾ ಇದೆ. ಜೊತೆಗೆ 6.7 ಇಂಚಸ್ ಇರುವಂತ OLED ಪಂಚ್ ಹೋಲ್ ಸ್ಕ್ರೀನ್ ಒಂದಿಗೆ 120 ಸ್ಕ್ರೀನ್ ರಿಫ್ರೆಶ್ ಇದೆ. ಇದ್ರ ಜೊತೆಗೆ 5,000 mAh ಬ್ಯಾಟರಿ ಒಂದಿಗೆ 120 ವ್ಯಾಟ್ ನ ಪವರ್ ಟ್ರಿಮ್ ಮತ್ತು ಡೈಮೆನ್ಸಿಟಿ 9200 ಚಿಪ್ಸೆಟ್ ನ ಒಳಗೊಂಡು ಬರ್ತಾ ಇದೆ. ಇದು ಡೆಫಿನೆಟ್ಲಿ ಬಜೆಟ್ ಕ್ಯಾಟಗರಿ ಹತ್ರ 25,000 ರೂಪಾಯಿ ಒಳಗಡೆ ನಮ್ಮ ಭಾರತದಲ್ಲಿ ಲಾಂಚ್ ಆಗುತ್ತೆ. ಸದ್ಯದಲ್ಲಿ ಇದು ನವೆಂಬರ್ ಎಂಡ್ ಒಳಗಡೆ ನಮ್ಮ ಭಾರತದಲ್ಲಿ ಲಾಂಚ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನೀವು ಬಜೆಟ್ ಕ್ಯಾಟಗರಿ ರೆಡ್ಮಿ ಫೋನ್ ಹುಡುಕ್ತಿದ್ದೀರಾ ಅಂತಂದ್ರೆ ನೋಟ್ 13 ಸೀರೀಸ್ ಮಾರ್ಕೆಟ್ ಅಲ್ಲಿ ಮತ್ತೆ ತುಂಬಾ ಹವಾ ಮಾಡುತ್ತೆ. ಫೇಮಸ್ ಸೀರೀಸ್ ಇದೆ. ಸದ್ಯಕ್ಕೆ ಇದಕ್ಕೆ ಸ್ವಲ್ಪ ವೇಟ್ ಮಾಡಿ. ಮತ್ತೊಂದು ವಿಶೇಷ ಅಂದ್ರೆ ನಾನು ಈ ಫೋನ್ ಸದ್ಯದಲ್ಲೇ ನೋಡೋಣ ಅಂತ ಚೈನಾದಿಂದ ಏನೋ ತರಿಸೋ ಪ್ಲಾನ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಜಲ್ದಿ ಸಿಕ್ತಪ್ಪ ಅಂದ್ರೆ ಡೆಫಿನೆಟ್ ಇದ್ರ ಅನ್ಬಾಕ್ಸಿಂಗ್ ಸಿಗತ್ತೆ. ಇಡಿಸಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಆಫರ್ಸ್ ಗಳೆಲ್ಲ ಆನ್ಲೈನ್ ಅಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟ್ ಮುಗಿದೋಯ್ತು ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ಆಪಲ್ ನವರ ಆಫಿಷಿಯಲ್ ಸೇಲ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಆಪಲ್ ಅವರು ಆಫಿಷಿಯಲ್ ಆಗಿ ನಿಮಗೆ ಇವರ ಮೇನ್ ಸ್ಟೋರ್ ಅಲ್ಲಿ ಮತ್ತು ಆನ್ಲೈನ್ ಸ್ಟೋರ್ ಅಲ್ಲಿ 2 ಕಡೆ ಆಫರ್ ಸಿಗ್ತಾ ಇದೆ. ಸೊ ಮೇನ್ಲಿ 10,000 ರೂಪಾಯಿನ ಟಾರ್ಗೆಟ್ ಮಾಡ್ತಾ ಇದ್ರೆ ನೀವಿದ್ರು iPhone 15 ಸೀರೀಸ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಗೆ ಆಫಿಷಿಯಲ್ ಆಗಿ 6,000 ರೂಪಾಯಿ ಎಕ್ಸ್ಟ್ರಾ ಆಫ್ ಸಿಗತ್ತೆ. ಇದು ವಿತೌಟ್ ಕಾರ್ಡ್ ಒಂದಿಗೆ ಆಯ್ತಾ. ವಿತ್ ಕಾರ್ಡ್ ಮತ್ತೆ ನಿಮ್ಗೆ ಬೇರೆ ಆಫೇ ಸಿಗತ್ತೆ. iPhone 13 ಮೇಲೆ 2,000 ರೂಪಾಯಿ
iPhone 14 ಮೇಲೆ 3,000 ರೂಪಾಯಿ ಮತ್ತು iPad ಮತ್ತು ನೀವು MacBook Air M2 ಡೆಡಿಕೇಟೆಡ್ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಇಲ್ಲಿ 8,000 ರೂಪಾಯಿ ಇನ್ಸ್ಟೆಂಟ್ ಆಫ್ ಸಿಗ್ತಾ ಇದೆ. MacBook Air M1 ಒಂದಿಗೆ ಕೂಡ 8,000 ರೂಪಾಯಿ ಕ್ಯಾಶ್ ಬ್ಯಾಕ್ ಆಫರ್ ಕೂಡ ಸಿಗ್ತಾ ಇದೆ. ಬಟ್ ಏನಿದ್ರು ಆಪಲ್ ಸ್ಟೋರ್ ಹೋಗ್ತಿದ್ದೀರಾ ಅಥವಾ ಆಪಲ್ ಪ್ರಾಡಕ್ಟ್ಸ್ ಗಳನ್ನ ಕೊಂಡ್ಕೊಳ್ಳೋ ಪ್ಲಾನ್ ಇದೀರಾ ಅಂತಂದ್ರೆ ಆಪಲ್ ಅವರ ಆಫೀಸಿಯಲ್ ವೆಬ್ಸೈಟ್ ಹೋಗ್ಬಿಟ್ಟು ಒಂದ್ಸರ್ತಿ ಯುನಿಡೇಸ್ ವೆಬ್ಸೈಟ್ ನ ಕೂಡ ವಿಸಿಟ್ ಮಾಡ್ಬಿಟ್ಟು ಒಳ್ಳೆ ಡೀಲ್ಸ್ ಒಳ್ಳೆ ಕಾರ್ಡ್ ಆಫರ್ ನ ಡೆಫಿನೆಟ್ಲಿ ನೀವು ಪಡ್ಕೋಬಹುದು. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸದು ಆಫೀಸಿಯಲ್ ಆಗಿ ಸ್ಯಾಮ್ಸಂಗ್ ನ One UI 5 ಆದ ತಕ್ಷಣ One UI 6 ಏನಿದೆ ಇದು ಆಫೀಸಿಯಲ್ ಆಗಿ ವೆಬ್ಸೈಟ್ ಮೇಲೆ ಲಿಸ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ತುಂಬಾ ಅಪ್ಗ್ರೇಡ್ ಮತ್ತು ತುಂಬಾ ಚೇಂಜಸ್ ಆಗಲಿದೆ ಅಂತೆ. ಫಾರ್ ಎಕ್ಸಾಂಪಲ್ One UI ಎಲ್ಲ ನಾವು ನಾರ್ಮಲ್ OS ನೋಡ್ಕೊಂಡಿದ್ವಿ, ಮತ್ತೆ ಇದರಲ್ಲಿ ಯೂಸೇಜ್ ಮಾಡಬೇಕಾದ್ರೆ ನೋಟಿಫಿಕೇಶನ್ ಪ್ಯಾನಲ್ಸ್ ಎಲ್ಲ ನಾರ್ಮಲ್ ಆಗಿತ್ತು. ಇಲ್ಲಿ ವಾಯ್ಸ್ ಫೋಕಸಿಂಗ್ ಫೀಚರ್ ನ ಹೈಲೈಟ್ ಮಾಡಿಬಿಟ್ಟು ಇದನ್ನ ಅಪ್ಡೇಟ್ ಮಾಡಿದ್ರು. ಬಟ್ ಈ One UI 6 ಏನಿದೆ ಇದರಲ್ಲಿ ಹೋಮ್ ಸ್ಕ್ರೀನ್, ನೋಟಿಫಿಕೇಶನ್ ಪ್ಯಾನಲ್ ಮತ್ತು ಬ್ರೈಟ್ನೆಸ್ ಕಂಟ್ರೋಲ್ ತುಂಬಾ ಈಸಿ ಟು ಆಕ್ಸೆಸ್ ಮಾಡೋ ಸಲುವಾಗಿ ಇದನ್ನ One UI 6 ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ನಿಮಗೆ Android 14 OS ಒಂದಿಗೆ ಇವರ ಹೊಸ ಫೋನ್ ಜನವರಿ ತಿಂಗಳಲ್ಲಿ ಸ್ಯಾಮ್ಸಂಗ್ S24 ಅಲ್ಟ್ರಾ ಸೀರೀಸ್ ಅಲ್ಲಿ ಡೆಫಿನೆಟ್ಲಿ One UI 6 ಒಳ್ಳೆ ಫೀಚರ್ ಒಂದಿಗೆ ನೋಡಕ್ ಸಿಗುತ್ತೆ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅದು ಇಸ್ರೋ ಕಡೆಯಿಂದ TV D1 ಅನ್ನೋಂತ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ S ಸೋಮನಾಥ್ ಅವರು ಹೇಳಿದ ಪ್ರಕಾರ ಇದನ್ನ ಆಕಾಶದಲ್ಲೇ ಟೆಸ್ಟ್ ಮಾಡಬೇಕು ಮತ್ತು ಈ ಏರೋಡೈನಮಿಕ್ ಎಕ್ಸಿಟಿಂಗ್ ಟೆಸ್ಟ್ ಏನಿದೆ ಸೊ ಇದು 21ನೇ ಅಕ್ಟೋಬರ್ ಏನೋ ಆಫೀಸಿಯಲ್ ಆಗಿ ಲಾಂಚ್ ಆಗಲಿದೆ. ಸೊ ನೋಡೋಣ ಅಂತೆ. ಸೊ ಈ ತರದ ಟೆಸ್ಟ್ ಗಳನ್ನೇ ಮಾಡಿ ಆಫೀಸಿಯಲ್ ಆಗಿ ನಾವೆಲ್ಲ ಕಡೆ ಸಕ್ಸಸ್ ಆಗೋದು. ಎಸ್ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಕಡೆ ಕಮೆಂಟ್ ಮಾಡಿ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್ ಅದು ಸ್ಯಾಮ್ಸಂಗ್ ಕಡೆಯಿಂದ ಮತ್ತೊಂದು ಹೊಸ ಸ್ಮಾರ್ಟ್ ಫೋನ್, ಅದು ಸ್ಯಾಮ್ಸಂಗ್ M44 ಆಫೀಸಿಯಲ್ ಆಗಿ SIG ಬ್ಲೂಟೂತ್ ಸರ್ಟಿಫಿಕೇಶನ್ ಇದು ಆಗಿದೆ. ಇದರಲ್ಲಿ 6000 ಮಾನ್ಸ್ಟರ್ ಅಂತಂದ್ರೆ 6000 mAh ಬ್ಯಾಟರಿ ಪವರ್ ಬಾಕ್ಸ್ ಒಳಗಡೆ ಸಿಗೋದಿಲ್ಲ. ಮತ್ತು ವಿಶೇಷ ಅಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ 888 ಪ್ರೊಸೆಸರ್ ನೋಡ್ಕೊಂಡು ಬರಲಿದೆ ಅಂತ. ನಾರ್ಮಲಿ M35 ಮತ್ತು ಈ 40 ಸೀರೀಸ್ ನೋಡ್ಕೊಂಡಿದ್ವಿ, ಇದು ಹತ್ರ 22,000 ರೂಪಾಯಿ ಲಾಂಚ್ ಆಗಿದ್ದು. ಬಟ್ 888 ಪ್ರೊಸೆಸರ್ ಒಂದಿಗೆ 40,000 ಹತ್ರ ಲಾಂಚ್ ಆಗ್ಬೋದು, ಗೊತ್ತಿಲ್ಲ. ಬಟ್ ಈ ಸ್ಮಾರ್ಟ್ ಫೋನ್ ಅಲ್ಲಿ 50 ಮೆಗಾ ಪಿಕ್ಸೆಲ್ OIS ಸೆನ್ಸರ್ ಒಂದಿಗೆ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಕೊಡ್ತಾ ಇದ್ದಾರೆ. ಮತ್ತು ಫ್ರಂಟ್ ಅಲ್ಲಿ 13 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಏನೋ ಒಳಗೊಂಡು ಬರಲಿದೆ ಅಂತೆ. ಒಟ್ಟಾರೆ ಸದ್ಯದಲ್ಲಿ ಇನ್ನೊಂದು 10-15 ಡೇಸ್ ಅಲ್ಲಿ ಇದು ಭಾರತದಲ್ಲಿ ಲಾಂಚ್ ಆಗುತ್ತೆ. ಮಾನ್ಸ್ಟರ್ ಫೋನ್ ಏನು ಹವಾ ಮಾಡತ್ತೆ ನೋಡೋಣ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇದು ಆನರ್ ಕಡೆಯಿಂದ 4 ಹಾಟ್ ಸುದ್ದಿಗಳು ಬರ್ತಾ ಇದೆ. ಸೊ ಆಫೀಸಿಯಲ್ ಆಗಿ ಮಾಧವ್ ಸೇಠ್ ಅವರು ಟ್ವೀಟ್ ಮೇಲೆ ಟ್ವೀಟ್ ಪೋಸ್ಟ್ ಗಳನ್ನ ಮಾಡ್ತಾ ಒಂದೊಂದು ವಿಷಯಗಳನ್ನ ಹೊರಗೆ ಬರ್ತಾ ಇದೆ. ಸೊ ರೀಸೆಂಟ್ಲಿ ಆನರ್ 90 ಸೀರೀಸ್ ಏನು ಲಾಂಚ್ ಆಗಿತ್ತು. ಇದಾದ ತಕ್ಷಣ ಮತ್ತೊಂದು ಬಜೆಟ್ ಕ್ಯಾಟಗರಿಯಲ್ಲಿ ಇದೆ 2023 ಒಳಗಡೆ ಇನ್ನು 2 ತಿಂಗಳೊಳಗಡೆ ಮತ್ತೊಂದು ಹೊಸ ಸ್ಮಾರ್ಟ್ ಫೋನ್ ಅದು ಬಜೆಟ್ ಕ್ಯಾಟಗರಿ ಲಾಂಚ್ ಮಾಡಿದಾರಂತೆ. ಇಷ್ಟೇ ಅಲ್ಲದೆ 2024 ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮತ್ತೊಂದು ಫೋಲ್ಡೇಬಲ್ ಡಿವೈಸ್ ಇಷ್ಟೊಂದು ಬೇಗ ಮತ್ತೆ ಕಮ್ ಬ್ಯಾಕ್ ಒಂದಿಗೆ ಫೋಲ್ಡೇಬಲ್ ಡಿವೈಸ್ ನ ಕೂಡ ತಗೊಂಡು ಬರ್ತಾ ಇದ್ದಾರೆ. ಜೊತೆಗೆ ಇವರ IoT ಪ್ರಾಡಕ್ಟ್ಸ್ ಕೂಡ ತುಂಬಾ ಲಾಂಚ್ ಆಗಲಿದೆ. ಇನ್ ಫೀಚರ್ ಅಂದ್ರೆ ಎಲ್ಲ ಇವರು ಮೇನ್ ಟಾರ್ಗೆಟ್ ಎಲ್ಲ ಕಡೆ ಮತ್ತೆ IoT ಪ್ರಾಡಕ್ಟ್ಸ್ ಗಳು, ಸ್ಮಾರ್ಟ್ ಫೋನ್ಸ್ ಗಳು, ಫೋಲ್ಡೇಬಲ್. ಸೊ ಇದನ್ನ ತುಂಬಾ ಬೆಳೆಸೋ ಲೆಕ್ಕದಲ್ಲಿ ನಾವು ಇದನ್ನ ನೋಡ್ತಾ ಇದ್ವಿ. ಒಟ್ಟಾರೆ ಆನರ್ ಅವರು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಮತ್ತು ಬೇರೆ ಬ್ರಾಂಡ್ಸ್ ಗೆ ಕಾಂಪಿಟೇಷನ್ ಬೆಲೆಗೆ ಸ್ಮಾರ್ಟ್ ಫೋನ್ಸ್ ಗಳು ಗ್ಯಾಜೆಟ್ಸ್ ಗಳನ್ನ ತಂದ್ರೆ ಡೆಫಿನೆಟ್ಲಿ ಕ್ಲಿಕ್ ಆಗೇ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್ ನಿಮ್ಮ ಹತ್ರ ಜಿಯೋ ಸಿಮ್ ಕಾರ್ಡ್ ಇದೆ, 5G ಇದೆ ಅಂತಂದ್ರೆ ಮತ್ತೊಂದು ಲೂಟ್ ಡೀಲ್. ಇದೊಂದು ಸೀಕ್ರೆಟ್ ಆಗಿ ರೀಚಾರ್ಜ್ ಇತ್ತು ಗೊತ್ತಿಲ್ಲ, ಬಟ್ ತುಂಬಾ ವೈರಲ್ ಆಗ್ತಾ ಇದೆ. ನಿಮ್ಮ ಹತ್ರ 395 ರೂಪೀಸ್ ಒಂದಿಗೆ ನೀವು 84 ಡೇಸ್ ಒಂದಿಗೆ ಅನ್ಲಿಮಿಟೆಡ್ ಇಂಟರ್ನೆಟ್ ಪ್ಲಾನ್ ರೀಚಾರ್ಜ್ ಮಾಡ್ಕೋಬಹುದು. ಬಟ್ ನಿಮ್ಮ ಹತ್ರ 4G ಡಿವೈಸ್ ಅಂತಂದ್ರೆ ಇದೇ ಆಫರ್ ಅಲ್ಲಿ ಕೇವಲ ನಿಮಗೆ 6GB ಇಂಟರ್ನೆಟ್ ಮಾತ್ರ ಸಿಗುತ್ತೆ. ಬಟ್ 5G ಇತ್ತು ಡೆಫಿನೆಟ್ಲಿ ಎಲ್ಲರ ಹತ್ರ 5G ಫೋನ್ ಇದೆ ಇವಾಗ. ಸೊ ನೀವು ನೆಕ್ಸ್ಟ್ ರೀಚಾರ್ಜ್ ಮಾಡಿದ್ರಿ ಜಿಯೋ ಸಿಮ್ ಯೂಸ್ ಮಾಡ್ತೀನಿ ಅಂದ್ರೆ 395 ಒಂದಿಗೆ 84 ಡೇಸ್ ವ್ಯಾಲಿಡಿಟಿ ಸಿಗ್ತಾ ಇದೆ. ನನಗೂ ಗೊತ್ತಿರಲಿಲ್ಲ. ನೆಕ್ಸ್ಟ್ ರೀಚಾರ್ಜ್ ನಾನು 395 ಮಾಡ್ತೀನಿ. ಎಸ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಿಯೋ ಸಿಮ್ ಯೂಸ್ ಮಾಡ್ತೀನಿ ಅಂದ್ರೆ ಅವ್ರಿಗೂ ಈ ಡೀಲ್ ಈ ಆಫರ್ ಒಂದಿಗೆ ಶೇರ್ ಮಾಡಿ. ಸಿಂಪ್ಲಿ ಮೈ ಜಿಯೋ ಅಪ್ಲಿಕೇಶನ್ ಹೋಗ್ಬಿಟ್ಟು 395 ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಆದ ಮೇನ್ ರೀಚಾರ್ಜ್ ಸಿಗುತ್ತೆ. ರೀಚಾರ್ಜ್ ಮಾಡಿಸಿ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಗೂಗಲ್ ಕಡೆಯಿಂದ ಮತ್ತೊಂದು ವಿಚಿತ್ರ ನ್ಯೂಸ್ ಅಂತ ಹೇಳ್ಕೋಬಹುದು. US ನ ಸ್ಟ್ಯಾನ್ಲಿ ಎನ್ನುವಂತ ಒಬ್ಬ ವ್ಯಕ್ತಿ 18 ವರ್ಷದ ಈ ಬಾಲಕನಿಗೆ ಗೂಗಲ್ ಕಡೆ ಜಾಬ್ ಸಿಗ್ತಾ ಇದೆ. ಸೊ ಇನ್ನಾರ ಹೈರ್ ಮಾಡಿದ್ದಾರೆ. ಆಕ್ಚುಲಿ ಏನಾಗಿದೆ ಅಂತಂದ್ರೆ ಸೊ ಇವನ್ ಕಾಲೇಜಲ್ಲಿ ಇರಬೇಕಾದ್ರೆ 18 ಕಾಲೇಜಸ್ ಅಲ್ಲಿ 16 ಕಾಲೇಜ್ ರಿಜೆಕ್ಟ್ ಮಾಡಿದೆ ಅಂತ. ಇವನು ಅಪ್ಲೈ ಮಾಡಿದ್ದಕ್ಕಿಂತ ಎಕ್ಸಾಮ್ ಆಗಿರ್ಬೋದು, ಕೋರ್ಸಸ್ ಅಪ್ಲೈ ಮಾಡಿದ್ದಕ್ಕೆಲ್ಲ ರಿಜೆಕ್ಟ್ ಮಾಡಿದಾರಂತೆ. ಸೊ ಇದಾದ ಒಂದು ಮೈಕ್ರೋಸಾಫ್ಟ್ ನ ಎಕ್ಸಾಮ್, ಯಾವ ಎಕ್ಸಾಮ್ ಎಕ್ಸಾಕ್ಟ್ಲಿ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಬೇಕಾದ್ರೆ. ಸೊ ಈ ಎಕ್ಸಾಮ್ ಒಂದು ಪಾಸ್ ಆಗಿದ್ದಕ್ಕೆ ಲೈಕ್ 600 ಔಟ್ ಆಫ್ 1588 ಮಾರ್ಕ್ಸ್ ಸಿಕ್ಕಿದೆ ಅಂತ ಅವ್ನಿಗೆ. ಸೊ ಅದಕ್ಕೋಸ್ಕರ ಗೂಗಲ್ ಇವರನ್ನ ಹೈರ್ ಮಾಡಿದ್ದಾರೆ. ಅದು 18ನೇ ವರ್ಷಕ್ಕೆ ದೊಡ್ಡ ಕೀರ್ತಿನೇ ಮೂಡಿಸವ್ರೆ. ಸೊ ಇದ್ರ ಬಗ್ಗೆ ಇಷ್ಟೇ ಇನ್ಫಾರ್ಮೇಶನ್ ಸಿಕ್ಕಿದೆ. ಬಟ್ ಇದೇ ರೀತಿಯಾಗಿ ಹೈ ಪೇ ಮಾಡಿ ತುಂಬಾ ದುಡ್ಡನ್ನ ಕೊಟ್ಟು ಸ್ಯಾಲರಿನ ಕೊಟ್ಬಿಟ್ಟು ಗೂಗಲ್ ಅವರು ಸ್ಮಾರ್ಟ್ ಆಗಿರುವಂತ ಕ್ಯಾಂಡಿಡೇಟ್ಸ್ ಗಳನ್ನ ತುಂಬಾ ಹುಡುಕಿ ತುಂಬಾ ಮೇಲೆ ಹೋಗ್ತಾ ಇದ್ದಾರೆ. ಆಬ್ವಿಯಸ್ಲಿ ಎಲ್ಲ ಕಂಪ್ನೀಸ್ಗಳಿಗೆ ಅದೇ. ಐ ಹೋಪ್ ಇವತ್ತಿನ ಬೆಂಕಿ ಟೆಕ್ ನ್ಯೂಸ್ ನಿಮಗೆ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿತ್ತು ಅಂತ ಅನ್ಕೋತೀನಿ. ಸೊ ಇದೇ ರೀತಿಯಾಗಿ ಇನ್ನಷ್ಟು ಹೆಚ್ಚಿನ ಟೆಕ್ ನ್ಯೂಸ್ ಗಳನ್ನ ವೀಕ್ಲಿ 2 ಸರ್ತಿ ನಾವು ತಗೊಂಡು ಬರೋ ಟೈಮ್ ಮಾಡ್ತಾ ಇದ್ವಿ. ಒಂದು ಬುಧವಾರ ಮತ್ತೊಂದು ಸ್ಯಾಟರ್ಡೆ. ಸೊ ಎಸ್ ಇದು ಬುಧವಾರದ ಸ್ಪೆಷಲ್ ಟೆಕ್ ನ್ಯೂಸ್ ಆಗಿತ್ತು. ನೀವೇನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ. ಸಿಗಂತ ಬದಲಿ next one. ನಮಸ್ಕಾರ.